ಇದ್ದರೆ ತುಕಾರಾಮರು ಕಾರಣ ಅಂತ ಹೇಳ್ತೇನೆ. ತುಕಾರಾಮರು ಬರೆದಂತ ಅಭಂಗಗಳು, ಆ ಕೀರ್ತನೆಗಳು ನಷ್ಟ ಪ್ರಶ್ನ ಮಾಡಿದಂತ ಯಾರು ಸಾಲೋ ಮಾಲ ಇರ್ಬೋದು, ಇನ್ನಿತರ ಅನೇಕ ಜನ ಇದ್ದಾರೆ. ತುಕಾರಾಮನ ಜನ್ಮ ಕೂಡ ಒಂದು ಅದ್ಭುತ. ಅವನೊಬ್ಬ ವ್ಯಾಪಾರದಲ್ಲಿ ಚೆನ್ನಾಗಿ ನಡೆಯಿತು. ಎಲ್ಲ ಹೆಂಡತಿ ಎಲ್ಲ ಇರುವಾಗ ಆಮೇಲೆ ಏನಾಯ್ತು, ಹೆಂಡತಿ ತೀರಿಕೊಂಡ್ಲು. ಅವರು ರುಕ್ಮಾದೇವಿ ತೀರಿಕೊಂಡ ಮೇಲೆ ಏನಾಯಿತು, ಆಮೇಲೆ ಮತ್ತೆ ಎರಡನೇ ಮದುವೆ ಆದ. ಆಮೇಲೆ ಹೆಂಡತಿ ಕ್ಷಯರೋಗದಿಂದ ತೀರಿಕೊಂಡ ನಂತರ 3 ವರ್ಷದ ಮಗು ಕೂಡ ತೀರಿಕೊಂಡಿತು. ಎರಡನೇ ಮದುವೆ ಆದ. ಯಾರು? ತುಕಾರಾಮರು. ಮದುವೆಯಾಗಿ ವೈರಾಗ್ಯವಂತವರಿಗೆ ಒಂದು ಕಡೆಯಿಂದ ತಂದೆ ತಾಯಿ ತೀರ್ಕೊಂಡಿತ್ತು, ತನ್ನ ಮಗು ತೀರ್ಕೊಂಡಿತ್ತು, ಹೆಂಡತಿ ತೀರ್ಕೊಂಡಿತ್ತು. ವೈರಾಗ್ಯ ಅಂದ್ರೆ ಹಾಗೆ ಅಲ್ವಾ, ನಿಮ್ಮಲ್ಲಿದ್ದನ್ನು ಅನುಗ್ರಹ ಮಿಚ್ಚಾಮಿ ತಸ್ಸ ವಿತ್ತಾಪಾರಮ ಅಂತ ಹೇಳ್ತಾರೆ. ನಿಮಗೆ ಅನುಗ್ರಹ ಮಾಡಬೇಕಾದ್ರೆ ನಿಮ್ಮನ್ನು ಎಲ್ಲವನ್ನು ಕಿತ್ಕೋಬೇಕು, ಇಲ್ಲದಿದ್ರೆ ಆಗೋದಿಲ್ಲ. ಒಂದಷ್ಟು ದುಡ್ಡು ಇದ್ರೆ, ಚಂದದ ಹೆಂಡತಿ ಇದ್ರೆ, ಮಕ್ಕಳಿದ್ರೆ, ಅತ್ತೆ ಮಾವ ಇದ್ರೆ, ಸೊಸೆ ಇದ್ರೆ, ಕಾಲಕ್ಕೆ ನಿಮಗೆ ಸೇವೆ ಸಿಕ್ಕರೆ ವೈರಾಗ್ಯ ಬರಲ್ಲ. ಬರಬೇಕಾದ್ರೆ ಗುರುವಾರ್ಜಿತ ಪ್ರಾರಬ್ಧ ಪುಣ್ಯಗಳಿರಬೇಕು. ಅನೇಕ ಜನ್ಮಾಂತರದ ಪುಣ್ಯ ಇದ್ರೆ ವೈರಾಗ್ಯ ಬರ್ತದೆ. ಈಗ ನಮ್ಮನ್ನು ನೀವು 1000 ಕೋಟಿ ಕೊಟ್ಟರು 100 ಮಠದ ಮಠಾಧೀಶಿದ್ರೆ ಅದು ನಮಗೆ ವಿಚಲಿತ ಆಗೋದಿಲ್ಲ. ಪ್ರಭುವಿನ ಮಾಯೆ ಈ ಶರೀರವನ್ನು ಪ್ರವೇಶ ಮಾಡಿ ಮಾಯೆ ಆಟ ಆಡ್ತಾ ಇದೆ ಅಂತ ನಾವು ತಿಳ್ಕೊಳ್ತೇವಂತೆ. ಆ ನಿಟ್ಟಿನಲ್ಲಿ ಈಗ ತುಕಾರಾಮಗೆ 2ನೇ ಮದುವೆ ಆಗಿದೆ. ಅಲ್ಲಿ ಬರಗಾಲ ಬಂತು, ಕ್ಷಾಮ ಬಂತು, ಎಲ್ಲ ಹಂಚಿಬಿಟ್ರು. ಈಗ 0 ಆಗ್ತಾ ಇದೆ ತುಕಾರಾಮರು. ಆದರೆ ಒಂದು ಸಲ ವಿಠೋಬ ಬಂದು, ಪಾಂಡುರಂಗ ವಿಠಲ ಕನಸಿನಲ್ಲಿ ಬಂದು, ನಾಮದೇವರು ಬರೆದಂತಹ ಕೀರ್ತನೆಗಳು, ಅಭಂಗಗಳು ಅರ್ಧಕ್ಕೆ ನಿಂತಿದೆ, ಅದನ್ನು ನೀನು ಪೂರ್ಣಗೊಳಿಸಬೇಕು ಅಂತೇಳಿ ನಾಲಿಗೆಗೆ ಬೃಹಸ್ಪತಿ ಶಕ್ತಿಯನ್ನ ಕೊಟ್ಟು ಬಿಡ್ತಾನೆ. ಮರುದಿವಸದಿಂದ ಅಮೋಘವಾದಂತಹ ಇವರಿಗೆ ಕಾಳಿದಾಸನಾಗಿ ಶಕ್ತಿ ಬಂತದೆ. ಯಾರಿಗೆ? ನಮ್ಮ ತುಕಾರಾಮರಿಗೆ. ಗ್ರಂಥಗಳನ್ನು ಬರೀಲಿಕ್ಕೆ ಶುರು ಮಾಡ್ತಾರೆ. ಆಗಲೂ ಬಿಡುವುದಿಲ್ಲ. ಸನ್ಯಾಸಿ ಅಷ್ಟಕ್ಕೆ ಕೆಲಸ ಮಾಡೋದು. ನಮ್ಮ ಉತ್ಕರ್ಷೆಯನ್ನು, ಅಭಿವೃದ್ಧಿಯನ್ನು ಕಾಣಲಿಕ್ಕೆ ನೀವು ಸಹಿಸಲಿಕ್ಕೆ ಬಿಡುವುದಿಲ್ಲ. ಅಲ್ಲಿ ಕೂಡ ಹಾಗೆ ಮೇಲ್ವರ್ಗ ಅಂತ ಹೇಳಲ್ಪಟ್ಟಂತಹ ಬ್ರಾಹ್ಮಣ ವರ್ಗ, ಇವ ಶೂದ್ರ ವರ್ಗದಿಂದ ಬಂದಂತಹ ಏಕನಾಥರಿಗೆ ಅವ್ರ ಮೇಲೆ ಕಣ್ಣು ಬಂದು ಅಲ್ಲಿ ಸಾಲೋಮಾಲ ಎಂಬವನು ಹೇಳ್ತಾನೆ, ಇದೆಲ್ಲ ಬ್ರಾಹ್ಮಣರು ಮಾಡತಕ್ಕಂಥ ಕೆಲಸ. ಒಬ್ಬ ಏಕನ ಇವನಿಗೆ ತುಕಾರಾಮನ ಮಾಡುವ ಅಧಿಕಾರ ಎಲ್ಲಿಂದ ಬಂತು? ವೇದಗಳಿಂದ ಕೆಲವು ಪದ್ಯಗಳನ್ನು ಕದ್ದಿದ್ದಾನೆ, ಅದಕ್ಕೆ ಒಗ್ಗರಣೆ ಹಾಕಿ ಏನೇನು ನಾನೇ ಮಾಡಿ ಕೇಳಿಸ್ಕೊಡ್ತಾನೆ ಅಂತೇಳಿ ಅಲ್ಲಿ ದೊಡ್ಡ ಪಂಡಿತರಂತ ಶಾಸ್ತ್ರಿಯನ್ನು ಕರೆಸಿ ಧರ್ಮಾಧಿಕಾರಿಗಳಿಗೆ ದೂರು ಕೊಡ್ತಾನೆ. ಧರ್ಮಾಧಿಕಾರಿ ಹೇಳ್ತಾರೆ, ನಾಳೆಯಿಂದ ನೀನು ಅಭಂಗಗಳನ್ನು ಮಾಡಬಾರ್ದು. ಇವನ ಅಭಂಗಗಳನ್ನೆಲ್ಲ ನದಿಗೆ ಹಾಕಿ, ಇಂದ್ರಾಣಿ ನದಿಗೆ ಹಾಕಿಂತೆ ಎಲ್ಲ ರಾಶಿ ಮಾಡಿ ಇಂತಹ ಗ್ರಂಥಗಳನ್ನ ಇಂದ್ರಾಣಿ ನದಿಗೆ ಹಾಕಿಬಿಡ್ತಾರೆ. ಸುಮ್ಮನೆ ಕೂರುವುದಿಲ್ಲ ಯಾರು? ನಮ್ಮ ತುಕಾರಾಮ. ಆದರೆ ಏನೂ ಗಲಾಟೆ ಮಾಡುವುದಿಲ್ಲ. ಒಬ್ಬರಿಗೆ ಜೈ ಹಾಕಿದರೆ ನಾವು ಇಷ್ಟು ಜನ ಹೇಳಿದ್ದಕ್ಕೆ ನೀವೆಲ್ಲ ನಮಗೆ ಜೈ ಹಾಕೋದಲ್ವಾ? ಹಂಗಾಯ್ತು. ಅಲ್ಲಿ ಧರ್ಮಾಧಿಕಾರಿಗಳು ಏನ್ ಹೇಳ್ತದೆ, ತುಕಾರಾಮನ ಕಡೆಯಿಂದ ನ್ಯಾಯ ಇದ್ರು ಯಾರು ನ್ಯಾಯದ ಕಡೆ ನಿಲ್ಲುವುದಿಲ್ಲ. ಅಲ್ಲಿ ಶ್ರೇಷ್ಠವಾದಂತಹ ಶಾಸ್ತ್ರಗಳು ಏನ್ ಹೇಳ್ತಾರೆ ಅದಕ್ಕೆ ಪೂರ್ವಕವಾಗಿ ಎಲ್ಲ ಸೇರಿ ಅವರ ಗ್ರಂಥಗಳನ್ನು ನದಿಗೆ ಹಾಕಿಬಿಡ್ತಾರೆ. ತುಕಾರಾಮ ಬಂದು ಆ ಇಂದ್ರಾಣಿ ನದಿ ಹತ್ರ 13 ದಿವಸ ತನ್ನ ಹೆಂಡತಿ ಮಕ್ಕಳು ನಿಮಗೆ ಪರಿವಾರ ಸಹಿತ ವಿಠಲ್ ವಿಠಲ್ ಪಾಂಡುರಂಗ ವಿಠಲ್ ಪಾಂಡುರಂಗ 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 ಅಂತ ವಿಠಲ್ನ ಸ್ಮರಣೆ ಮಾಡುತ್ತಾ 13 ದಿವಸವನ್ನು ಕಳೀತಾನೆ. 13ನೇ ದಿವಸ ಪಾಂಡುರಂಗನೇ ಬಂದು ಆ ಗ್ರಂಥಗಳಂತ ಅವನ ಮುಂದೆ ಇಟ್ಟು ಅವನಿಗೆ ಆಶೀರ್ವಾದ ಮಾಡಿ ಹೋಗ್ತಾನೆ. ಆಗ ಎಲ್ಲ ಹೋಗಿ ನಮ್ಮನ್ನು ಹೇಳ್ತಾರೆ, ಸಾಲವನ್ನ ಹಿಂಗೆಲ್ಲ ಆಯ್ತು. ಅವರಿಗೆ ತೀರ್ಮಾನ ಕೊಟ್ಟಂತ ಶಾಸ್ತ್ರಿ ಒಂದು ಉದ್ದಂಡ ನಮಸ್ಕಾರ ಮಾಡ್ತಾನೆ. ಅಯ್ಯ ತುಕಾರಾಮ, ಕ್ಷಮಿಸು, ತಪ್ಪಾಯ್ತು ಅಂತೆ. ಈ ಸುದ್ದಿ ಇಡೀ ರಾಷ್ಟ್ರಕ್ಕೆ ಹೋಗ್ತದೆ. ಈ ತುಕಾರಾಮನ ಇಂಥ ಜ್ಞಾನಸತ್ರ ನಡೆಯುವಾಗ ಅಲ್ಲಿ ಶಿವಾಜಿ ಬಂದು ನಿಲ್ತಿದ್ದಂತೆ. ಶಿವಾಜಿಯನ್ನು ಹೇಗಾದ್ರೂ ಮಾಡಿ ಹಿಡಿಬೇಕು ಅಂತ ಔರಂಗಜೇಬನಿಗೆ ತುಂಬಾ ಹಠ ಇತ್ತು. ಹೇಗಾದ್ರೂ ಮಾಡಿ ಅವನನ್ನು ಇದು ಮಾಡಬೇಕು ಅಂತ ಒಂದು ಸಲ 4,000 ಸೈನ್ಯಗಳನ್ನು ಕಳಿಸಿದ. ಆ ಪಾಂಡುರಂಗನ ಭಜನೆ ಹತ್ರ ಅವ ತಿರುಗ್ತಾ ಇದ್ದಾನೆ ಶಿವಾಜಿ. ಅವನು ನೇರಸ್ ಮಾಡಿಕೊಂಡು ಬನ್ನಿ ಅಂತ ಇಲ್ಲಿದ್ದಾನೆ. ಅವನು ವೇಷ ಮರೆಸಿ ಬರ್ತಾನೆ ಶಿವಾಜಿ. ಮಧ್ಯೆ ಸತ್ಸಂಗ ಆಗುವಾಗ ಕುದುರೆಯ ಮೇಲೆ ತಿರುಗಿದ ಶಿವಾಜಿ. ಹಿಡ್ಕೊಳ್ಳಿ ಶಿವಾಜಿ ಬಂದ ಅಂತೆಲ್ಲ ಅಟ್ಟಾಡಿಸಿದ್ರು. ಯಾರು? ಔರಂಗಜೇಬನ ಸೈನಿಕರು. ನಿಜ ಶಿವಾಜಿ ವೇಷ ಮರೆಸಿ ಕಥೆಯನ್ನು ಕೇಳ್ತಾ ಇದ್ದಾನೆ. ಆದರೆ ಪಾಂಡುರಂಗನೇ ಶಿವಾಜಿಯ ವೇಷಧಾರಣೆ ಮಾಡಿ ಕುದುರೆಯಲ್ಲಿ ತಿರುಗಿದಾಗ ಔರಂಗಜೇಬನ ಸೈನಿಕರು ಅಟ್ಟಾಡಿಸಿಕೊಂಡು ಹೋದರು 106 ಮೈಲು. ಯಾವುದೋ ಒಂದು ಗುಡ್ಡೆಯಲ್ಲಿ ಕುದುರೆ ನಿಂತಿತು. ಶಿವಾಜಿ ಅದೃಶ್ಯ ಆದ. ಪಾಂಡುರಂಗ ಬೆಳಿಗ್ಗೆ ಎಲ್ಲ ಗೊತ್ತಾಯಿತು. ಇವನಂತ ಹೇಳಿದ ಶಿವಾಜಿ ಹತ್ರ, ಸ್ವಾಮಿ ಈಗೆಲ್ಲ ಆಯಿತು ರಾಜರೇ ಅಂತ. ಎಲ್ಲ ಪಾಂಡುರಂಗನ ಇಚ್ಛೆ ಮತ್ತೆ ತುಕಾರಾಮನ ಮಹಿಮೆ ಅಂತ ಹೇಳ್ತಾನೆ. ಹಾಗೆ ಹೋಗಿ ಮತ್ತೆ ಒಂದು ದಿವಸ ಶಿವಾಜಿ 1,000 ಬಂಗಾರದ ನಾಣ್ಯಗಳನ್ನು ಕಳಿಸ್ತಾನೆ. ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗಲಿ. ಇಲ್ಲ, ಅದರ ಅಗತ್ಯತೆ ನನಗೆ ಇಲ್ಲ ಅಂತ ಹೇಳ್ತಾನೆ. ಯಾರು? ತುಕಾರಾಮ. ಮನೆಯಲ್ಲಿ ಕಡು ಬಡತನ ಇತ್ತು, ಊಟಕ್ಕಿಲ್ಲದಂತೆ ಎಷ್ಟೋ ದಿನಗಳಿತ್ತು. ಆ ತಾಯಿ ಕೂಗ್ತಾರೆ, ಏನ್ರಿ ನಿಮ್ಮ ಪಾಂಡುರಂಗ 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 ಅಂತ. ಹೀಗೆ ಮಾಡಿದ್ರೆ ನಮ್ಮ ಗತಿಗೆ ನೀವೇನು ಸನ್ಯಾಸಿಯಾಗಿ ಇರ್ಬೋದು ಅಂತ. ಅದರ ಕತೆ ತುಂಬ ಉದ್ದ ಇರ್ತದೆ. ಒಂದ್ಸಲ ಭಜನೆ ಮಾಡ್ತಾ ಇರುವಾಗ ಒಂದು ಹುಡುಗ ತೀರ್ಕೊಂಡ. ಆ ಹುಡುಗನ ತಂದೆ ಬಂದು ಇಲ್ಲಿ ಪಾಂಡುರಂಗನ ಭಜನೆ ಮಾಡ್ತಿದ್ದ. ಮನೆಗೇನು ಇನ್ಕಮ್ ಬರ್ತಾ ಇರಲಿಲ್ಲ. ಹುಡುಗ ಸತ್ತು ಹೋದ ಮನೆಯಲ್ಲಿ ಬಡತನದಿಂದ.
ಆ ಸತ್ತ ಶವವನ್ನು ತಂದು ಇವರ ಭಜನೆಯ ಮಂಡಳಿ ಹತ್ರ ಇದ್ದಾರೆ. ನಿಮ್ಮ ಪಾಂಡುರಂಗಂತಾಗಿ ನನ್ನ ಮನೆ ಹಾಳಾಯಿತು, ನನ್ನ ಗಂಡ ಹಾಳಾಗಿಬಿಟ್ಟಾನೆ, ನಿನ್ನ ಪಾಂಡುರಂಗ ನನ್ನ ಮಗನನ್ನು ಬದುಕಿಸ್ಕೊಡ್ತಾನ ಅಂತೆ. ಆಗ ಹೇಳಿದ್ರು, ನೋಡಮ್ಮ, ಇಲ್ಲಿ ಯಾರಿಗೂ ಕೂಡ ಅಮೃತ ಸಿದ್ಧಿ ವಿದ್ಯೆ ಇಲ್ಲ, ನೀನು ಹೀಗೆಲ್ಲ ಮಾಡಬಾರ್ದು, ಈ ಶವವನ್ನು ಕೊಂಡೋಗಂತ. ಆಗ ಬಂದು ತುಕಾರಾಮ್ ಹೇಳ್ತಾನೆ, ಅಮೃತ ಸಿದ್ಧಿ ಇದೆಯೇ ನಮ್ಮ ಅಪ್ಪನ ಹತ್ರ, ಪಾಂಡುರಂಗನ ಹತ್ರ. ನೀವೆಲ್ಲರೂ ಆ ದಿಗಂತಕ್ಕೆ ಮುಟ್ಟುವಾಗ ಆ ಪಾಂಡುರಂಗನ ಸ್ಮರಣೆಯನ್ನು ಮಾಡುತ್ತಾ ಮಾಡುತ್ತಾ ಕೆಲವು ಗಂಟೆಗಳ ಕಳೆದಾಗ ಮಗು ಅಮ್ಮ ಅಂತ ಎದ್ದು ನಿಂತು. ಆಗಿರುವಾಗ ಆ ಪಾಂಡುರಂಗನ ಭಜನೆಗೆ ಎಷ್ಟು ಶಕ್ತಿ ಇದೆ ಅಂತ ನೋಡಿ. ಹಾಗೆ ಮುಂದೆ ಮುಂದೆ ಹೋಗುತ್ತಾ ಏನು ಆ ನಮ್ಮ ಕಥಾ ನಾಯಕನಾದಂಥ ತುಕಾರಾಮನ ಕತೆ ಕಟ್ಟ ಕಡೆಗೆ ಆಷಾಢ ಏಕಾದಶಿಗೆ ಹೋಗಿ ಅಲ್ಲಿ ಪ್ರತಿ ಸಲವೂ ಪೂಜೆ ಪುರಸ್ಕಾರ ಮಾಡುತ್ತಾ ಇವನಿಗೆ ಅನಾರೋಗ್ಯ ಶುರುವಾಯಿತು. ಯಾರಿಗೆ? ತುಕಾರಾಮನಿಗೆ. ಆಗ ಹೋಗತಕ್ಕಂಥ ನಿಮ್ಮ ಭಕ್ತರ ಹತ್ರ ಒಂದು ಚೀಟಿ ಬರೆದು ಕಳಿಸಿ, ನನ್ನ ಸ್ವಾಮಿಯ ದರ್ಶನ ಮಾಡಲಿಕ್ಕೆ ನನಗೆ ಆಗುವುದಿಲ್ಲ ಈ ಸಲ, ಆ ಸ್ವಾಮಿ ಇಲ್ಲಿ ದರ್ಶನ ಕೊಡಬೇಕು ಅಂತ ನನ್ನ ನಿವೇದನೆ, ನನಗೆ ಅನಾರೋಗ್ಯ ಎದ್ದೇಳಿಕ್ಕೆ ಆಗುವುದಿಲ್ಲ ಪ್ರಭು ಅಂತ. ಆ ಪ್ರಭು ಬಂದು ಅಲ್ಲಿ ಅವರಿಗೆ ದರ್ಶನ ಕೊಡ್ತಾನೆ, ಎಲ್ಲಿ ಅವನ ಮನೆಯಲ್ಲಿ. ಮತ್ತೊಂದು ದಿವಸ ಶಶರೀರವಾಗಿ ಅವನು ಪರಂಧಾಮವನ್ನು ಸೇರ್ತಾನಂತೆ ಕತೆ ಬರ್ತದೆ. ಇದರಲ್ಲಿ ಯಾಕೆ ಹೇಳಿದ್ದೇನೆಂದ್ರೆ, ಇದೆಲ್ಲ ಇತಿಹಾಸವನ್ನು ಕಥೆಯನ್ನು ಓದಿದವರಿದ್ದೀರಿ. ಇದರ ಪ್ರತಿಯೊಂದು ಕತೆ ಕೂಡ ಆ ಪಾಂಡುರಂಗನ ಕಥೆಯಲ್ಲಿ ಕನ್ನವ ಪಾತ್ರ ಅಂತ ಒಂದು ವೇಶ್ಯೆಯ ಮಗಳಿದ್ದಾಳೆ. ಆ ವೇಶ್ಯೆಯ ಮಗಳನ್ನು ತಾನು ಸ್ವಾಧೀನಪಡಿಸಬೇಕು ಅಂತ ಅಲ್ಲಿ ಒಬ್ಬ ಪಟೇಲ ಮಾಡಿದಂಥ ಹರಸಾಹಸದ ಕಥೆಗಳಿರ್ಬೋದು. ಆದರೆ ಆ ಮಗು ತಪ್ಪಿಸಿಕೊಂಡು ಆ ಪಾಂಡುರಂಗನ ಸನ್ನಿಧಾನದಲ್ಲಿ ವಿಠಲ್ ವಿಠಲ್ ಪಾಂಡುರಂಗ ಅಂತ ಹೇಳುವಾಗ ಆ ಪಾಂಡುರಂಗನ ಮೂರ್ತಿಯೊಳಗೆ ಆ ತಾಯಿ ಐಕ್ಯ ಆಗಿಬಿಡ್ತಾಳೆ. ಅಂತ ರೋಮಾಂಚನಕಾರಿ ಕಥೆಗಳನ್ನು ಹೊಂದಿದಂಥ ಪಂಡರಪ್ಪ ಅಂತ ಶಿಷ್ಯವರ್ಗವಾದಂಥ ನೀವೇ ಧನ್ಯರು ಅಂತ ಹೇಳ್ಬೋದು, ನೀವೇ ಧನ್ಯರು ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮ ಶರೀರದಲ್ಲಿ ಪ್ರಾಣ ಇದೆ, ಆ ಪ್ರಾಣನೇ ಪಾಂಡುರಂಗಂತೆ. ನಮ್ಮ ಭಜನೆಯ ನೀವು ಆಚೆ ಹೋಗ್ಬೇಕು ಸ್ವಲ್ಪ. ನಾನು ಎಲ್ಲ ದೇಶದ ಮೂಲೆ ಮೂಲೆಯಲ್ಲಿ ಇರ್ತೀನಿ, ಭಜನೆ ಪ್ರಾರಂಭಿಕ ಅಂತ ಥ್ರೆಶೋಲ್ಡ್ ಅಂತ ಇರ್ತದೆ, ಮೆಟ್ಟಲು ಅಂತ. ಅದರ ಆಚೆ ಹೋಗೋದಂದ್ರೆ ತಪಸ್ಸು. ನೀವು ಮಾಡಿದಂಥ ಎಲ್ಲ ಪಾಪಗಳನ್ನ ಬರ್ನ್ ಮಾಡತಕ್ಕಂಥ ಶಕ್ತಿ ಇದ್ದು, ಅದು ಮೆಡಿಟೇಷನ್ ಇದೆ, ಅಲ್ಟಿಮೇಟ್ ಮೆಡಿಸಿನ್ ಟು ಆಲ್ ಡಿಸೀಸ್ ಅಂತ ಇರ್ತೀವಿ. ಎಲ್ಲ ಕಾಯಿಲೆಗಳಿಗೆ ಧ್ಯಾನವೇ ಮೆಡಿಸಿನ್. ಆದರೆ ಈಗ ತಾನೇ ನಾವು ಹೇಳಿದಾಗೆ ನಮ್ಮ ಪ್ರತಾಪರು ಅಥವಾ ನಮ್ಮ ಮಾತಾಡಿದಂಥ ಡಾಕ್ಟರ್ ಅಥವಾ ಪೂಜ್ಯರು ಇರ್ಬೋದು, ಏನೆಂದರೆ ನಮಗೆ ಇಷ್ಟೇ ಬರಬೇಕಾದ್ದು. ನಮಗೆ ನಮ್ಮಲ್ಲಿರುವಂಥ ಆತ್ಮ, ನಿಮ್ಮಲ್ಲಿರುವಂಥ ಆತ್ಮ, ಎಲ್ಲರಲ್ಲಿರುವಂಥ ಆತ್ಮನೇ ಒಂದೇ ಎಂಬ ಭಾವನೆ ಬರಬೇಕಂತೆ. ಅದು ಬಂದ ಮೇಲೆ ನೀವು ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ ಆಗಬೇಕು. ಶ್ರೀಮದ್ ಭಾಗವತದ 5ನೇ ಸ್ಕಂದದಲ್ಲಿ ಬರ್ತಕ್ಕಂಥ ಒಂದು ಕತೆ, ವೃಷಭ ದೇವರು ಅಂತ ಒಬ್ಬರು ಬರ್ತಾರೆ, ಅವತಾರ, ಸಾಕ್ಷಾತ್ ಭಗವಂತನ ವಿಷ್ಣುನ ಅವತಾರ. ಅವನು ಮಗನೇ ನಮ್ಮ ಭರತಗಂಡದ ಭರತ, ಹಿರಿಯ ಮಗ. 3 ಮಕ್ಕಳಲ್ಲಿ ಹಿರಿಯನಾದ ಭರತ ಚಕ್ರವರ್ತಿಯಿಂದಾಗಿ ಅದಕ್ಕೆ ಆರ್ಯಾವರ್ತ, ಇಲಾವರ್ತ, ಬ್ರಹ್ಮಾವರ್ತ, ಮಲಯ, ಕೇತು ಎಂಬ ರಾಜ್ಯಗಳನ್ನು ವಿಂಗಡಿಸಿ ಮಾಡಿ ಎಲ್ಲರಿಗೂ ಕೊಟ್ಟಿರ್ತಾನೆ ಅಂತ ಒಂದು ಈ ಆರ್ಯಾವರ್ತದಲ್ಲಿ ಭರತಗಂಡ ಅಂತ ಹೆಸರು ಬಂದದ್ದು ಭರತನಿಂದ. ಆ ಚಕ್ರವರ್ತಿ ಸಾಕ್ಷಾತ್ ವಿಷ್ಣುವಿನ ಅವತಾರ ಅಂತ ವಸುದೇವನ ಹೆಂಡತಿ ಇಂದ್ರನ ಮಗಳು ಜಯಂತಿ. ಆ ಜಯಂತಿಯ ಮಗನೇ ಯಾರು? ಭರತ, ನಮ್ಮ ಕಥಾನಾಯಕ. ಆ ಭರತನಿಗೆ ಕೂಡ ಆಗಿ ವೈರಾಗ್ಯ ಒಂದು ಇಲ್ಲಿ ಯಾವುದೂ ಬೇಡ ಅಂತೆ ಕಾಡಿಗೆ ಹೋಗ್ತಾನೆ. ಎಲ್ಲ ಕಟ್ಟಗಳಿಗೆ ಎಲ್ಲರೂ ಕಾಡಿಗೆ ಹೋಗಲೇಬೇಕು. ಆದರೆ ನಾವೇನ್ ಮಾಡ್ತೇವೆ, 99 ಹೆಂಡತಿಯ ಕೈಯನ್ನು ಇಟ್ಕೊಂಡು, ಅಯ್ಯೋ ಇನ್ನು ನಿನಗೆ ಯಾರ ಗತಿ, ನನ್ನಲ್ಲಿ ಈಗ ಒಂದು 100 ಕೋಟಿ ಇದೆ, ಮಗನಿಗೆಷ್ಟು, ಮಗಳಿಗೆಷ್ಟು, ನಿನಗೆಷ್ಟು, ಮೊಮ್ಮಗನಿಗೆಷ್ಟು, ನನ್ನ ಸಂಸ್ಥೆಗೆಷ್ಟು ಅಂತ ಪ್ರಾಣ ಹೋಗುವಾಗಲೂ ಇದನ್ನೇ ಹಂಚುವ ಕೆಲಸ ಮಾಡ್ತಾನೆ. ತನ್ನ ಮನಸ್ಸನ್ನು, ಬುದ್ಧಿಯನ್ನು ಪ್ರಭುವಿನಲ್ಲಿ, ಪಾಂಡುರಂಗನಲ್ಲಿ ಹಂಚತಕ್ಕಂಥ ಕೆಲಸವನ್ನು ಮಾಡುವುದಿಲ್ಲ. ಅದನ್ನು ಈಗಲೇ ಮಾಡಬೇಕು. ಬೆನ್ನು ಭಾಗದ ಮುಂದೆ, ಇಂದ್ರಿಯಗಳು ಸ್ವರ್ಗದ ಮುಂದೆ ಆ ಪ್ರಭುವಿನ ಬಗ್ಗೆ ಚಿಂತನೆಯನ್ನು ನಡೆಸುತ್ತೆ ಎಲ್ಲ ಕಥಾಕಾರರು, ಹರಿಕಥಾಕಾರರು ಹೇಳ್ತಾರಂತೆ. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ರಜೋಗುಣಗಳು ಪ್ರವೇಶ ಆಗದಾಗಿ, ತಮೋಗುಣಗಳು ಪ್ರವೇಶ ಆಗದಾಗಿ, ಸತ್ವಗಳು ನಿರಂತರ ಮೇಳೈಸುವಾಗಿ ಇರಬೇಕಂತೆ. ಸತ್ವಗಳು ನಿರಂತರ ಮೇಳೈಸಿದ್ರೆ ಏನೆಂದ್ರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಶರೀರ ಜೀವಂತ ಇರ್ತದೆ, ಮನಸ್ಸು ಸತ್ತೋಗ್ತದೆ. ಊಟಕ್ಕೆ ಉಪ್ಪಿನಕಾಯಿ ಇದ್ದ ಹಾಗೆ ಸ್ವಲ್ಪ ರಜೋಗುಣ ಇರಲಿ ಅಂತೆ. ಬಂಗಾರ ಮಾಡುವಾಗ 24 ಕ್ಯಾರೆಟ್ನಲ್ಲಿ ಬಂಗಾರ ಮಾಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಅಕ್ಕಸಾಲಿಗೆ ಸ್ವಲ್ಪ ತಾಮ್ರ ಆಗ್ತಾನೆ. ಅದೇ ಥರ ನಾವು ಕರ್ತವ್ಯ ಪ್ರಜ್ಞನಾಗಿ ಈ ಭೂಮಂಡಲದಲ್ಲಿ ಕೆಲಸವನ್ನು ಮಾಡಿದಾಗ ಸ್ವಲ್ಪ ರಜೋಗುಣ ಇರಬೇಕಂತೆ. ಸ್ವಲ್ಪ, ಅದು ತುಂಬ ಬರಬಾರದು. ಆದರೆ ಯಾರಿಗೂ ಬಿಟ್ಟಿದ್ದಿಲ್ಲ. ನಮಗೆ ಒಂದು ಶಂಕರಾಚಾರ್ಯ ಕಥೆ ನೆನಪಾಗ್ತದೆ. ಒಂದ್ಸಲ ನಾವು ಪ್ರಾಕ್ಟೀಸ್ ಇರುವಾಗ ಕಾಲೇಜಿನಲ್ಲಿ ಮಾಡಿದ ಒಂದು